ಅವರೇ, ಕುಲಕರ್ಣಿ ಅವರೇ, ಅಜ್ಜಂಪುರ್ ಅವರೇ ಹಾಗೂ ನನ್ನ ಮಿತ್ರರು ಮತ್ತು ಮಲ್ಲಿಕಾರ್ಜುನ್ ಅವರು, ಭಾಳ ಸಂತೋಷ ಆಗ್ತದೆ. ಈ ಎಸ್ಕಾರ್ಟ್ ಯಲಹಂಕದಲ್ಲಿ ನಂದು 3ನೇ ಮೀಟಿಂಗ್. ನಾನು 3ನೇ ಮೀಟಿಂಗ್. ಮೊದಲನೇ ಮೀಟಿಂಗ್ ಇಲ್ಲೇ ಆದಾಗ ನಾನು ಬಂದಿದ್ದೆ. ಆಮೇಲೆ ಲಾಸ್ಟ್ ಟೈಮಲ್ಲಿ ಗ್ರೌಂಡಲ್ಲಿ ಆಗಾದ ಬಂದಿದ್ದೆ. ನಾವು ಕಾರಣ ಎದಕ್ಕೆ ಮಾಡಿದ್ದೀವಿ, ಎಸ್ಕಾರ್ಟ್ನಲ್ಲಿ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ಇಲ್ಲಿ, ಆ ಕಾರಣದಿಂದ ಇಲ್ಲಿ ಮಾಡಿದ್ದಾರೆ. ಹಾಗೂ 5 ಶಾಖೆಗಳಿದೆ EPF ಬೆಂಗಳೂರಲ್ಲಿ. ಬರೀ ರಿಚ್ಮೆಂಟ್ ಸರ್ಕಲಲ್ಲಿ ಮಾಡಿದರೆ ಜನರು ಅಲ್ಲಿ ಬರೋಕ್ಕಾಗಲ್ಲ. ಇಲ್ಲಿದ್ದವ್ರಿಗೆ ಇಲ್ಲೇ ಅನುಕೂಲವಾಗಿ ನಮ್ಮ ವಿಷಯಗಳನ್ನು ಅವರಿಗೆ ತಿಳಿಸೋಣ. ಇದು ಮೊದಲೇ ಕಾರಣ. 2ನೇ ಕಾರಣ, ಇವತ್ತಿನ ದಿವಸ ನಾವು ಮಾಡಿರೋದು ಅದೇನು ಲಾಸ್ಟ್ ಬ್ಯಾನರ್ ಇದೆ. 7 ವರ್ಷದಿಂದ ಬುಲ್ಡಾನದಲ್ಲಿ ಪ್ರಧಾನಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ತವ್ಯ, ಅವ್ರಿಗೆ ಸಪೋರ್ಟ್ ಮಾಡೋದು. ನಾವು ಒಂದು ದಿವಸನೂ ಮಾಡಲಿಕ್ಕೆ ಆಗಿಲ್ವ. ಅದಕ್ಕೆ ಪ್ರತಿಯೊಂದು ಶಾಖೆಗಳಲ್ಲಿ ಒಂದೊಂದು ದಿವಸ ನಾವು ಮೆಮೊರಂಡಮ್ ಹೋಗಿ ಕೊಟ್ಟು ಒಂದು ಪ್ರೊಸೆಷನ್ ತೊಗೊಂಡೋಗಿ ಮಾಡೋಣ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮುಖ್ಯವಾದ ವಿಷಯ ಮಲ್ಲಿಕಾರ್ಜುನ್ ಅವರಿಗೆ ಸಂಬಂಧಪಟ್ಟದ್ದು ಮಾತಾಡಿ ಆಮೇಲೆ ನಮ್ಮ NAC ಬರ್ತೀನಿ. ನಾವು ಹೋರಾಟ ಮಾಡ್ತಿರೋದು ನಮಗೋಸ್ಕರ ಅಲ್ಲ, ಮುಂದೆ ಬರೋ ಮಲ್ಲಿಕಾರ್ಜುನರ ಸಹಯೋಗಿಗಳಿಗೆ. ಸ್ವಾಮಿ, ನನ್ನ ಜನರು ದಿವಸ 200 ಜನ ಹೋಗ್ತಾ ಇದ್ದಾರೆ. 200 ಜನ ಇನ್ನು ಸ್ವಲ್ಪ ವರ್ಷಕ್ಕೆ ನಮ್ಮ ಜನಸಂಖ್ಯೆ ಏನಾಗುತ್ತೋ ಆ ದೇವರಿಗೆ ಗೊತ್ತು. ಆದರೆ ನಮ್ಮಲ್ಲಿ ಛಲ ಏನಂದರೆ ಮುಂದೆ ಬರೋ ಪೀಳಿಗೆಗಳಿಗೆ ಕಷ್ಟವಾಗಬಾರ್ದು. ನಮ್ಮಲ್ಲಿ ಎಷ್ಟೋ ಜನರಿಗೆ ಶಿಲ್ಪ ಗೊತ್ತಿರಲಿಲ್ಲ. ಈಗ ಅವರೇ ಹೇಳಿದರು, ಎಸ್ಕಾರ್ಟ್ ಅವರು ಹೈಯರ್ ಪೆನ್ಷನ್ ಇಬ್ಬರಿಗೆ ಬರ್ತಾ ಇದೆ. ಯಾಕೆ? ಒಂದೇ ಒಂದು ಪಾಯಿಂಟ್ ಕ್ಲಿಯರಿಫೈ ಮಾಡ್ತೀನಿ ನಿಮಗೆಲ್ಲರಿಗೂ. ಹೈಯರ್ ಪೆನ್ಷನ್ಗೆ ಜಾಯಿಂಟ್ ಡಿಕ್ಲರೇಷನ್ ಈಸ್ ಮಸ್ಟ್. ಡಿಕ್ಲರೇಷನ್ ಫಾರ್ಮ್ ತುಂಬಿದರೆ ಅಲ್ಲ. 1995ರಿಂದ ಅಥವಾ ಆಮೇಲೆ ಅವನು ಸರ್ವೀಸಲ್ಲಿ ಇದ್ದಾನೆ. ಪ್ರತಿ ತಿಂಗಳು ಅವನ ಸ್ಯಾಲ್ರಿ ಸ್ಲಿಪ್ಪು ಅಕೌಂಟು ಸ್ಟೇಟ್ಮೆಂಟ್ ಮಾಡಿ, ಅದರ ಜೊತೆಗೆ ಕಂಪನಿ ಎಂಡೋರ್ಸ್ ಮಾಡಿ ಅದು EPF ಆಫೀಸ್ಗೆ ಕಳಿಸಿದಾಗ ಅದು ಡಿಕ್ಲರೇಷನ್ ಆಗುತ್ತೆ. ತಿಳ್ಕೊಳ್ಳಿ ನಾ ಹೇಳೋದು. ಈಗ ಪ್ರಶ್ನೆ ಬಂತು, ಎಸ್ಕಾರ್ಟ್ ಅವರು ಏನು ನಮ್ಮ ಹತ್ರ ಲೆಕ್ಕಪತ್ರ ಇಲ್ಲ, ಕೆಲವು ಕಂಪನಿಗಳು ಮುಚ್ಚೋಗಿ, ಅವ್ರದ್ದು ಯಾರು ಮಾಡೋದು? ಇದನ್ನು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಕಿರ್ಲೋಸ್ಕರ್ ಕಂಪನಿ ಎಲ್ಲಿದೆ? ಈಗ ಅಟ್ಲೀಸ್ಟ್ ನಿಮ್ದು ಮರ್ಜರ್ ಆಗಿ ಎಸ್ಕಾರ್ಟಿಂದ ಇಲ್ಲಿವರೆಗೂ ಬಂದು ಒಂದು ಕಂಪನಿ ಸಿದ್ಧಾದ. ಎಷ್ಟೋ ಟೆಕ್ಸ್ಟೈಲ್ ಮಿಲ್ಗಳು ಬಂದಾಗೋಗಿದೆ, ಎಷ್ಟೋ ಸಿಮೆಂಟ್ ಫ್ಯಾಕ್ಟ್ರಿ ಬಂದಾಗೋಗಿದೆ. ನಾವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀವಿ. ರಮೇಶ್ ಕೃಷ್ಣಮೂರ್ತಿ ಅವ್ರ ಜೊತೆಗೆ ಅವರು ಚೀಫ್ ಕಮಿಷನರ್ ಆಫ್ EPFO ಅವ್ರ ಜೊತೆಗೆ ಮಾತಾಡಿ ಈ ಪ್ರಾಬ್ಲಮ್ಗಳನ್ನು ಹೇಳಿದ್ವಿ ನಾವು. ಅಲ್ಲ ಸರ್, ಹೈಯರ್ ಪೆನ್ಷನ್ ಅಂತ ಹೇಳಿದ್ರಿ. ಹೇಳಿದಾಗ ನಿಮ್ಮಲ್ಲಿ ಎಷ್ಟು
19 ಲಕ್ಷ ಅಪ್ಲಿಕೇಶನ್ ಬಂದಿದೆ ಅಂತ ಹೇಳಿದ್ರಿ. ಈ 19 ಲಕ್ಷದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಯಾರ್ಯಾರಿಗೆ ಎಲಿಜಿಬಲ್ ಇಲ್ಲೋ ಅವ್ರದ್ದು ಇದೆ ಇದರಲ್ಲಿ. ನಮ್ಮ ಜನರಿಗೆ ಜ್ಞಾನವೂ ಇಲ್ಲ. ನಾನು ಹೈಯರ್ ಪೆನ್ಷನ್ಗೆ ಅಪ್ಲೈ ಮಾಡಬೇಕು ಬಾರ್ದು ಗೊತ್ತೇ ಇಲ್ಲ. ಇದೇ ಎಸ್ಪಾಟ್ ತೋರಿ 2014ಕ್ಕಿಂತ ಮೊದಲಾಗ ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು? ವೆರಿ ನಿಗರ್ ನನಗೆ ಗೊತ್ತಿದೆ. ಯಾಕಂದ್ರೆ ನಾನು 2012ರಲ್ಲೇ ರಿಟೈರ್ಮೆಂಟ್ 7,000, 7,000, 10,000, 10,000 ಯಾರ್ದು ಸ್ಯಾಲ್ರಿ ಸರಿಯಾಗಿರಲಿಲ್ಲ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಹೈಯರ್ ಪೆನ್ಷನ್ ಹೋದರೆ ಅವ್ರಿಗೆ ಎಷ್ಟು ಬರುತ್ತೆ? 4,000, 5,000 ಅಷ್ಟೇ ಪೆನ್ಷನ್, ಹೈಯರ್ ಪೆನ್ಷನ್ ಬರೋದು. ನಾ ಹೇಳ್ತಾ ಕೊಡು ಅವರಿಗೆ ದುಡ್ಡು ತುಂಬ್ರಿ ಅಂತ ಬರ್ತದೆ, ನೋಟಿಸ್ ತುಂಬ್ರಿ, ಬೇಡ ಅಂತ ಹೇಳಲ್ಲ. ಸಾಲ ಸೂಲ ಮಾಡಿ ತುಂಬಾಡ್ರಿ. ಇದರಲ್ಲಿ ಎಷ್ಟು ಜನರ ಕಡೆ ದುಡ್ಡಿದೆ ನೋಟಿಸ್ ಬಂದರೆ ತುಂಬಲಿಕ್ಕೆ? ಕೈ ಎತ್ರಿ, ಕೈ ಎತ್ರಿ. ತಾನೇ ಯಾರ ಕಡೆ ದುಡ್ಡಿಲ್ಲ. ಅದೇನು PF ಅಮೌಂಟ್ ಬಂದಿತ್ತು ಅದರಲ್ಲಿ ಮಗಳ ಮದುವೆ, ಮನೆ ಕಟ್ಟಿದ ಸಾಲ, ಮಗನ ಇಂಜಿನಿಯರ್ಸ್ ಓದಲಿಕ್ಕೆ ದುಡ್ಡು, ಹಾರ್ಟ್ ಆಪ್ರೇಷನ್ನು, ಕಿಡ್ನಿ ಆಪ್ರೇಷನ್ನು, ಏನಿಲ್ಲ ಅವನ ಕೈಯಲ್ಲಿ. ಅವನ ಕೈಯಲ್ಲಿರೋದಿಷ್ಟೇ 800, 1,000, 2,000 ಪೆನ್ಷನ್ ಬಂತು. ಮನೆಯಲ್ಲಿ ಯಾರನ್ನೂ ಕೇಳ್ತಾ ಇಲ್ಲ ಅವರು. ಇವತ್ತಿನ ದಿವಸ ನನ್ನ ಪೆನ್ಷನ್ ನಾನು ಮನೆಗೆ ಹೋದರೆ ಮರ್ಯಾದೆ ಇಲ್ಲ. ಅವಾಗ ಜಾಬ್ ಇದ್ದಾಗ ಅಪ್ಪ ಅವನು ಮನೆಗೆ ಬಿಸ್ಕೆಟು, ಚಾಕ್ಲೇಟು, ಹಣ್ಣು ಹಂಪಲ ತೊಗೊಂಡು ಹೋದರೆ ಬಂದೆಲ್ಲ ಹಿಡ್ಕೊತಿದ್ದೆ. ಅಪ್ಪ ಬಂದ, ಅಪ್ಪ ಬಂದ. ಈಗ ಬಂತು ಮುದುಕ ಮನೆಗೆ ಅಂತ. ಯಾಕ ಅರಿಗೇ ಇಲ್ಲ ನಮ್ಮ ಹತ್ರ. ಎಷ್ಟೋ ಜನರು ಟ್ರೀಟ್ಮೆಂಟ್ ಇದೆ ಸ್ವರ್ಗಸ್ಥರಾಗ್ಯಾರ. ಒಂದು ಮಾಮೂಲಿ ಕನ್ಸಲ್ಟೇಷನ್ ಹೋದರೆ 500ರಿಂದ 1,000 ರೂಪಾಯಿ ಖರ್ಚಾಗುತ್ತೆ. ಯಾರಲ್ಲಿದೆ ಕೊಡೋದು ದುಡ್ಡು? ಕೆಲವು ಜನ ಸರಿಯಾಗಿರ್ಬೋದು, ನಿಮ್ಮ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಜಾಬ್ಗಳನ್ನು ಮಾಡಿರ್ಬೋದು, ಅವ್ರ ಬಗ್ಗೆ ಹೇಳಲ್ಲ. ನಾನು ವಿಚಾರ ಮಾಡೋದು ಯಾವ ಜನ ಬರೀ ಪೆನ್ಷನ್ ಬೆಲೆ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮೊನ್ನೆ ಶಿರಡಿ ಮೀಟಿಂಗ್ ಹೋಗಿದ್ದೆ ನಾನು. 10,000 ಜನ ಶುಗರ್ ಇಂಡಸ್ಟ್ರಿ ವರ್ಕರು. ಕಾಲಲ್ಲಿ ಚಪ್ಪಲಿ ರೀಸರ್, ಕಾಲಲ್ಲಿ ಹಾಕೋದಕ್ಕೆ ಚಪ್ಪಲಿ ಇರಲಿಲ್ಲ. ಪೈಜಾಮ ಕಲರ್ ನೋಡಬಾರ್ದು, ಟೊಪ್ಪಿಗೆ ಕಲರ್ ನೋಡಬಾರ್ದು. ತಮ್ಮ ರೊಟ್ಟಿಗಳು ಕಟ್ಕೊಂಡು ಬಂದಿದ್ರು, ಕೂತ್ಕೊಂಡು ತಿಂದರು. ಯಾಕೆ ಹೋಗ್ತೀರಾ? ಕೆಲವು ಜನ 8-10 ಕಿಲೋಮೀಟರ್ ನಡ್ಕೊಂಬಂದಿದ್ರು. ನಾನು ಅವ್ರ ಬಗ್ಗೆ ಕಾಳಜಿ ಜಾಸ್ತಿ ಮಾಡ್ತೀನಿ. ನಾನು ಅವ್ರ ಬಗ್ಗೆ ಪೆನ್ಷನ್ ಕೊಡಿಸ್ಬೇಕಂತ ಹಗಲು ರಾತ್ರಿ ವಿಚಾರ ಮಾಡ್ತೀನಿ. ಎಲ್ಲರೂ ಸೇರ್ಬೋದು. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಹೇಳ್ತೀನಿ, ಮುಂದಿನ ಸರಿ ಬಂದಾಗ ಯಾರು ರಿಟೈರ್ಮೆಂಟ್ ಆಗೋರಿದ್ದಾರೆ 50 ಮೇಲೆ ಅವ್ರನ್ನೂ ಕರ್ಕೊಂಬರ್ರಿ. ನಿಯರ್ ರಿಟೈರ್ಮೆಂಟು ಅವ್ರಿಗೂ ತಿಳಿಯೋಣ. ಇದೇನು ಒಂದೇ ಕಡೆ ಜಾಬ್ ಮಾಡೋರು ನೀವು. ಎಷ್ಟೋ ಜನ ಒಂದು ಜಾಬಿಂದ ಇನ್ನೊಂದು ಜಾಬು ಸ್ಥಾನ ಪರಿವರ್ತನೆ ಮಾಡೋರು, ಅದೊಂದು ಬೇರೆ ಜಾಬ್. ಅವರೆಲ್ಲ ತಗೊಂಡೇ ಇಲ್ಲ ಪೆನ್ಷನ್. ಈ ಎಕ್ಸಾಂಪಲ್ ನಮ್ಮ ಅಜಂಪುರ್ ಅವರು, ಅವ್ರು 4-5 ಕಂಪನಿ ಪರ್ಸನಲ್ ಮ್ಯಾನೇಜರ್ಸ್. ಹೆಂಗೆ ತಗೋಬೇಕು? ಎಷ್ಟೋ ಜನಕ್ಕೆ 10 ವರ್ಷ ಮಿನಿಮಮ್ ಸರ್ವಿಸ್ ಅಂತ ಇರ್ತದ. ಅವನು ಎಲ್ಲೂ 10 ವರ್ಷ ಮಾಡಿರೋದೇ ಇಲ್ಲ. ಅವನು ಆ
ಸಂಘಟನೆ ಕೂಡ ತುಂಬ ಇದೆ. ಇನ್ನು ಕೋಟ್ಯಾಂಗಟ್ಟಲೆ ಜನರು ಪೆನ್ಷನ್ ತಗೊಂಡೇ ಇಲ್ಲ. ನೀವು ಎಷ್ಟಾದ್ರು ತಗೋತೀರ, ಅದನ್ನು ತಗೊಂಡಿಲ್ಲ. ನಾನು ಅವ್ರ ಬಗ್ಗೆನೂ ನಂದು ವಿಚಾರ. ಮೂರನೇದು, ಎಷ್ಟೋ ಜನ ನಮ್ಮ ಜೊತೆಗಿರೋರು ಸ್ವರ್ಗಸ್ಥರಾಗಿಬಿಟ್ಟಾರ. ಅವ್ರ ಮನೆಯವ್ರಿಗೆ ವಿಧವೆ ಪೆನ್ಷನ್ ತಗೊಳ್ಳೋದೇ ಗೊತ್ತಿಲ್ಲ. ಅವ್ರಿಗೂ ವಿಧವೆ ಪೆನ್ಷನ್ ಕೊಡಂಗ ನಾವು ಪ್ರಯತ್ನ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಅವ್ರ PPO ನಂಬರ್ ತೊಗೊಂಡು ಅವ್ರ ತಿಂಡಿ ತುಂಬಿಸಿ ಆ ವಿಧವೆಗೂ ಪೆನ್ಷನ್ ಬರಂಗ ನಾವು ಮಾಡಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಇರೋದು. ನಾವು ಪೆನ್ಷನ್ ಸಲುವಾಗಿ ಹೋರಾಡೋದು ಮೇನ್. ಇದು ಒಳಗಡೆ ಇರೋ ನಮ್ಮ ವಿಚಾರಗಳು. ಈಗ ಅದೇನು ಧೋರಣೆಗಳವ ನಿಜವಾಗ್ಲೂ ಇದೆ. ನಮಗ ಭರವಸೆಗಳು ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ಸರ್ಕಾರದಿಂದ. ನಮಗೆ ಟೆನ್ಷನ್ ಬೇಕೇ ಬೇಕು. ಇದೇ ಹೋದ್ಸರಿ ನಮ್ಮ ಸುಬ್ಬಣ್ಣ ಅವ್ರು ಹೇಳಿರಲ್ಲ, ನಮ್ಮನ್ನ ಕಾಲದ ಮನ್ಸೂಕ್ ಮಾಡಿದೆಯಾ, ನೀವು ಗಲಾಟೆ ಮಾಡಬೇಡ್ರಿ, ನಿಮ್ಮನ್ನ ಪೆನ್ಷನ್ ಕೊಡಿಸ್ತೀನಿ. ಸ್ವಾಮಿ, ಈ ಸರ ಹೋದ್ರೆ ನಮ್ಮನ್ನು ಹೊಡಿತಾರ ಹೊರತೆ. ಎಷ್ಟು ಸರಿ ಹೇಳ್ಬೇಕು ನಾವು, ಸರ್ಕಾರದವ್ರು ಈ ಮಾತು ಹೇಳ್ಯಾರಂತ. ನಮಗೆ ಕೊಡ್ತೀನೋ ಇಲ್ವೋ, ಎಷ್ಟು ಕೊಡ್ತೀರ ಅಷ್ಟೇ ಸಾಕು ನಮಗೆ. ಇಲ್ಲದೆ ಹೋದ್ರೆ ಒಂದು ಲೆಟರ್ ಕೊಡ್ರಿ. ಕೊನೆಗೆ ಅವ್ರು ಒಂದು ಸರ್ಕಾರದಿಂದ ನಮಗೆ ಲೆಟರ್ ಬಂತು. ಏನಂತ ಬಂತು? ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡ್ತೀವಿ, ಮಿನಿಮಮ್ ಪೆನ್ಷನ್, ಗೌರವಾನ್ವಿತ ಮಿನಿಮಮ್ ಪೆನ್ಷನ್ನು. ಎರಡನೇದು, ಎಲ್ಲರಿಗೂ ಆರೋಗ್ಯದ ಸೌಲಭ್ಯ. ಮೂರನೇದು, ಇದೇನು ಹೈಯರ್ ಪೆನ್ಷನ್, ಯಾರ್ಯಾರ ಕಂಪನಿಗಳು ಸರಿಯಾಗಿ ದುಡ್ಡುಗಳನ್ನು ತುಂಬಿದೆಯೋ ಅವ್ರಿಗೆಲ್ಲರಿಗೂ ಹೈಯರ್ ಪೆನ್ಷನ್. ಇವು ಮೂರೂ ಬರೆದು ನಮ್ಮಲ್ಲಿ ಸರ್ಕಾರದಿಂದ ಲೆಟರ್ ತಂದು ನಾವು ಸರ್ಕಾರದಿಂದ ಲೆಟರ್ ತರೋದಂದ್ರೆ ಹಾವಿನ ಬಾಗಿನ ದುಡ್ಡು ತೆಗೆದಂಗೆ. ಎಷ್ಟು ಜನ ವಿಧಾನಸೌಧ ಹೋಗ್ತಾರೆ ಕೈ ಎತ್ತರಿ. ವಿಧಾನಸೌಧ ಎಷ್ಟು ಜನ ನೋಡಿರಿ? ನೋಡಿಲ್ಲ ಯಾರು? ಏನ್ ಬಂದಾರ ಹೊರಗ? ಹೊರಗೆ ಏನ್ ಬಂದಾರ? ಸರ್ಕಾರದ ಕೆಲಸ, ದೇವರ ಕೆಲಸ. ಎಲ್ಲ ಹಣೆ ಬರ ಇಷ್ಟೇ. ನಮ್ಮದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ನಾ ಯಾವುದು ಪಾರ್ಟಿಗಳಿಗೆ ಬಯಲ್ಲ. ಯಾಕಂದ್ರೆ ಈ ಸರಿ BJP ಬಂದದ, ನಾವು BJPನೇ ಕೇಳಬೇಕು. ನಾಳೆ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ನೇ ಕೇಳಬೇಕು. ಈಗ ನಾ ಕಾಂಗ್ರೆಸ್ ಹಿಂದೆ ಕೊಡಪ್ಪ ಅಂದ್ರೆ ಎಲ್ಲಿ ಕೊಡ್ತಾನೆ ನಮ್ಗೆ? ಇಲ್ಲಿ ಕೈ ಇವ್ನ ಕೈ ಆಗಲ್ಲ. ವಿಚಾರಗಳು ಹೇಳ್ತೀನಿ ನನಗೆ. ಅದಕ್ಕೆ ನಿಮ್ಮ ಐಡೆಂಟಿಟಿ, ನಿಮ್ಮ ಪಾರ್ಟಿಗಳ ಬಗ್ಗೆ ನಮ್ದು ಏನೂ ಅಭ್ಯಂತರ ಇಲ್ಲ. ಬಟ್ ನಮ್ಮ ಪಾರ್ಟಿ ಯಾವುದು? ಪೆನ್ಷನ್ನ ಪಾರ್ಟಿ. ಬೇರೆ ಯಾವುದು? ನಮ್ಮ ಪೆನ್ಷನ್ ಯಾವ ಕೊಡುತ್ತಾನ ಅವನ ನಮ್ಮ ಪಾರ್ಟಿ. ಈಗ ದಯಮಾಡಿ ಐದೈದು ನಿಮಿಷ ಮಾಡಬೇಡಿ. ಈಗ ಏನಾಗಿದೆ, ನಮ್ಮ ಸುಬ್ಬಣ್ಣ ಅವರು, ಸೋಮಶೇಖರ್ ಅವರು ಎಲ್ಲರೂ ಹೇಳಿದ ಪ್ರಕಾರ ಲೆಕ್ಕಪತ್ರಗಳು ಪ್ರಾರಂಭವಾಗಿದೆ. ಇದನ್ನು ಮಾಡಿಸಿದವರು ಯಾರು? ನ್ಯಾಷನಲ್ ಎಜುಕೇಶನ್ ಕಮಿಟಿ. ನಾವು ಮುಂದೆ ಆಗಿ ಸರ್ಕಾರದ ಜೊತೆಗೆ ಹೋಗಿ ಕೇಳಿದ್ದಿಲ್ಲ ಅಂದರೆ ಇದು ಇಷ್ಟೇ ಕೊಡ್ತಿತ್ತು, ನಾವು ಇಷ್ಟೇ ಕೊಡ್ತಿದ್ವಿ. ಇವತ್ತಿನ ದಿವಸ ಸರ್ಕಾರ ಡಿಸ್ಕಷನ್ಗೆ ಯಾರು ಕರೆದ್ರು? ಓನ್ಲಿ ನ್ಯಾಷನಲ್ ಎಜುಕೇಶನ್ ಕಮಿಟಿ. ಕಾರಣ, ನಮ್ಮ ಸಂಘಟನೆ 28 ಸ್ಟೇಟ್ಗಳಲ್ಲಿದೆ.
81 ಲಕ್ಷ ಜನ ನಮ್ಮ ಜೊತೆಗಿದ್ದಾರೆ. ಇವತ್ತೇ ದಿವಸ ಮನಸ್ಸು ಮಾಡಿದ್ರೆ ಭಾರತ ಅಲ್ಲೋಟಲ್ಲೋರು ಮಾಡೋರು ನಾವು. ನಮಗೆ ವಯಸ್ಸಾಗ್ಯದ, ನಮ್ಮ ವಿಚಾರಗಳು ಕಡಿಮೆ ಆಗಿಲ್ಲ. ಹೌದ್ರಿ, ನಾವೇನು ಯಂಗ್ಸ್ಟರ್ಗಿಂತ ಕಡಿಮೆ ಇಲ್ಲ. ನಂದಿದೆ ಯಾರ ಗೊತ್ತದೋ ಇಲ್ಲೋ, ಇದೇ ಧ್ವನಿ 1 ವರ್ಷದಿಂದ ನನಗೆ ಕ್ಯಾನ್ಸರ್ ಆಗಿತ್ತು, ಮಾತಾಡೋಕ್ಕೆ ಬರ್ತಿರಲಿಲ್ಲ. ಇವತ್ತಿನ ದಿವಸ ಮಾತಾಡಕತ್ತೀನಿ. ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ರಿ, ಏನಾಗಲ್ಲ. ಮಲ್ಕೊಳ್ಳೋವಾಗ ಇವತ್ತಿನ ದಿವಸ ನಾನು ಸೊಸೈಟಿಗೆ ಏನು ಒಳ್ಳೆ ಕೆಲಸ ಮಾಡೀನಿ ವಿಚಾರ ಮಾಡಿ ಮಲ್ಕೋರಿ. ನಾ ಎಲ್ಲ ಭಾಷೆಗಳಲ್ಲಿ ಇದೇ ಹೇಳ್ತೀನಿ. ನಮ್ಮ ಕೆಲಸ ಆಗ್ತಾ ಇದೆ, ಸಮಾಧಾನ, ನಂಬಿಕೆ ಇನ್ನೂ ಜಾಸ್ತಿ ಮಾಡಿ ನಮ್ಮನ್ನು ನಂಬ್ರಿ. ನಿಮಗೆ ಪೆನ್ಷನ್ ಕೊಡೋವರೆಗೂ ನಾನು ಮೇಲೆ ಹೋಗಲ್ಲ, ಅದಿಟ್ಕೊಳ್ಳಿ. ನನಗೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲ. ಯಾಕೆ ನೀವು ನನ್ನ ಜೊತೆಗೆ ಇದ್ದದಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಬರೋಲ್ಲ, ಬೇರೆ ಏನಿಲ್ಲ. ಈ 14ನೇ ತಾರೀಕು ಆದಮೇಲೆ ಮತ್ತೆ ನಾವು ದಿಲ್ಲಿ ಕಡೆ ಪ್ರಯಾಣಗಳನ್ನು ಬೆಳೆಸ್ತಾ ಇದ್ದೀವಿ. ಅದರ ಮೊದಲೂ ಕಾಲ್ ಬರ್ಬೋದು ದಿಲ್ಲಿಯಿಂದ ಬನ್ನಿ ಅಂತ, ಗೊತ್ತಿಲ್ಲ. ಬಂದರೆ ಅವರು ಮನ್ಸುಖ್ ಮಾಡಿ ಅವ್ರು ಏನು ಹೇಳಿದ್ದಾರೆ, ಮುಂದಿನ ಸರಿ ನಿಮ್ಮನ್ನು ನಾವು ಕರೆದರೆ ಫೈನಲ್ ಡಿಸ್ಕಷನ್. ಅವ್ರು ಹೇಳಿರೋದಿಷ್ಟೇ. ಸೊ ಮನ್ಸುಖ್ ಮಾಂಡಿ ಅವರು ಕೂಡ ನಮಗೆ ಒಳ್ಳೆ ಲೇಬರ್ ಮಿನಿಸ್ಟರ್ ಸಿಕ್ಕಿದ್ದಾರೆ. ಈ ಸರ್ಕಾರ ಕೂಡ ಫೈನಾನ್ಸ್ ಮಿನಿಸ್ಟರ್ ಏನನ್ನುತ್ತೆ, ನಿಮಗೊಂದು ಒಳ್ಳೆ ಪೆನ್ಷನ್ ಕೊಡ್ತೀವಿ ನಾವು. ಒಳ್ಳೆ ಪೆನ್ಷನ್ ಕೊಡಬೇಕಾದ್ರೆ ಪ್ರಾವಿಡೆಂಟ್ ಫಂಡ್ನಲ್ಲಿ ದುಡ್ಡು ಎಷ್ಟಿದೆ, ಅದೇ ದುಡ್ಡಿಂದ ಒಳ್ಳೆ ಪೆನ್ಷನ್ ಕೊಡ್ಬೋದು, ಅಥವಾ ಸರ್ಕಾರ ಬಜೆಟ್ ಸಪೋರ್ಟ್ ಕೊಟ್ಟು ಮಾಡ್ಬೋದು. ಈ ಫೇಸಲ್ಲಿ ನಮ್ಮ ಕೆಲಸ ನಡೆದಿದೆ. ತಡ ಆದರೂ ಪರವಾಗಿಲ್ಲ, ಒಳ್ಳೆಯ ಸುದ್ದಿಯನ್ನು ತರೋಣ. ನಾವು ಪೆನ್ಷನ್ ತೊಗೊಳ್ಳೋಣ, ಬರೋರಿಗೆ ಹಾದಿ ಮಾಡ್ಕೊಳ್ಳೋಣ. ನೆನೆಸ್ಬೇಕು ಅವರು. ಯಾಕಂದ್ರೆ ಯಾರೊಬ್ಬರು ದೊಡ್ಡವ್ರು ಬೇಕು ಮುಂದಿನ ಪೀಳಿಗೆಗೆ ಒಂದು ಹಾದಿ ಹಾಕಿ ಕೊಡಲಿಕ್ಕೆ. ಮುಂದಿನ ತಿಂಗಳು ಕೂಡ ಇಲ್ಲೇ ನಾವು ಮೀಟಿಂಗ್ ಮಾಡ್ತೀವಿ. ಯಾರ ಪ್ರಾಣೇಶ್ ಅವರು ಹೇಳಿದರು, ಇಲ್ಲೇ ನೀವೆಲ್ಲ ಟಮ್ನಾಗ ಹೋದ್ರೆ 500 ಮಂದಿ ಇದ್ದಾರೆ. ಏನಿದ್ದಾರ ಅದಕ್ಕೆ ನೀವೆಲ್ಲರೂ ನನಗೆ ದೇವರು, ನೀವು ಯಾರು ನನಗೆ ದೇವರು. ನಿಮಗೆ ಯಾರು ದೇವರು? ನೀವೇ ದೇವರು. ಯಾರು ಬಂದಿರಲ್ಲ ಅವ್ರು ನಿಮ್ಗೆ ದೇವರು. ದೇವರು ಅವ್ರನ್ನ ಹೇಳಿ. ಯಾಕಂದ್ರೆ ನಮ್ದು ಏನು ವಿಷಯ ಅಂದ್ರೆ ಅವ್ರಿಗೆ ತಿಳಿ ಹೇಳೋಣ. ಒಂದು ಸಂಘಟನೆ ನಿಮ್ಮ ಸಲುವಾಗಿ ಕಷ್ಟಪಟ್ಟು ಇಷ್ಟು ಮಾಡ್ಲಿಕ್ಕಂತದ, ಅವ್ರಿಗೆ ಸಪೋರ್ಟ್ ಮಾಡಿ. ತನು ಮನ ಧನ ಕೇಳ್ತಾ ಇಲ್ಲ, ನಿಮ್ಗಾತು 120 ರೂಪಾಯಿ ಕೊಟ್ಟು ಮೆಂಬರ್ ಆಗಲಿ. ಅದೇನು ಒಂದು ತಿಂಗಳಿಗೆ ಒಂದು ಚಹಾ, 10 ರೂಪಾಯಿಗೆ ಒಂದು ಚಹಾ ನಾವು ಕೇಳೋದಷ್ಟೇ. ಆಗಲಿಲ್ಲ ಸಂತೋಷ, ನಮ್ಮ ಜೊತೆಗೆ ಸೇರಿ ಭಾಳ ಸಂತೋಷ ಆಯಿತು. ಹಾಗೂ ಮಲ್ಲಿಕಾರ್ಜುನ ಅಭಿನಂದನೆಗಳು. ಈ ಹಾಲು ಕೊಟ್ಟಿದ್ದಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ. ನಾನು ಮತ್ತು ಎಲ್ಲ ವರ್ಕ್ ಮಾಡಕ್ಕೆ ಬರ್ತಿದ್ದೆ. ಅದು ಒಂದು ಮೆಡಿಕಲ್ ಪ್ರೊಫೆಷನ್ ಇದ್ದಾಗ ಒಂದು 25 ವರ್ಷದ ಎಸ್ಕಾಟ್ನಲ್ಲೂ ನನಗೆ ಒಂದು 25-30 ಜನ ಫ್ರೆಂಡ್ಸು ಇದ್ದಾರೆ. ಹಾಗೂ ನಿಮ್ಮ ಡೆಲ್ಲಿ ಎಸ್ಕಾಟ್ನವ್ರು ಕೂಡ ನನ್ನ ಜೊತೆಗೆ ಬೆಂಬಲಿಸಿ ಮಹಾನುಭಾವ ಸೆಕ್ರೆಟರಿ ಇದ್ದಾನೆ ಅವನು. ಆಮೇಲೆ ನಮ್ಮಲ್ಲಿ ಕೂಡ ಅವರು ಮೀಟಿಂಗ್ನಲ್ಲಿ ಡೆಲ್ಲಿಗೆ ಬರ್ತಾರೆ. ಅವ್ರಿಗೂ ಹೇಳಿ ನಮ್ಮಲ್ಲಿ ಎಸ್ಕಾಟ್ ಸ್ಟ್ರಾಂಗ್ ಇದೆ ಅಂತ. ನಮ್ಮ ಪ್ರಾಣೇಶ್ ಅವ್ರದ್ದು ಅವ್ರ ನಂಬರ್ ಕೊಡ್ತೀನಿ. ಎಸ್ಕಾಟ್ ಅವರ ಸಹಾಯ ನಮಗೆ ತುಂಬ ಬೇಕು. ಒಂದೊಂದು ಸಂಘಟನೆಗಳು ಹೀಗೆ ಸ್ಟ್ರಾಂಗ್ ಹಾಕ್ಕೊಂಡು ಹೋದರೆ
ಅವ್ರನ್ನ ಸಹಾಯ ಮಾಡ್ಬೋದು. ನೀನು ಹೇಳಿದ ಪ್ರಕಾರ ನೀವು ಹ್ಞೂ ಅಂದರೆ ಒಂದು ಟ್ರೈಪಾರ್ಟಿಟ್ ಮೀಟಿಂಗ್ ಮಾಡೋಣ, ಒಂದು ಎಸ್ಕಾಟು, ಒಂದು EPF, ಒಂದು NAC 3 ಜನ ಕೂತ್ಕೊಂಡು ನಮ್ಮ ಜನರ ಹಿರಿಯರ್ ಪೆನ್ಷನ್ಗಳನ್ನು ಯಾವಾಗ ರಿಲೀಸ್ ಮಾಡ್ತೀರಾ, ನೀವು ಒಪ್ಪಿದರೆ ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು. ಹಾಗೂ ನೀವು ಸೇರಿ ಇದೇ ಕಮಿಷನರ್ಗೆ ಇಲ್ಲೇ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಫೇಸ್ ಟು ಫೇಸ್ ಮಾತಾಡೋದು. ಅದು ಮಿನಿಟ್ಸ್ ತೊಗೊಂಡು ಆ ಮಿನಿಟ್ಸ್ನ ಡೆಲ್ಲಿಗೆ ಹೋಗ್ತಾರೆ. ಅವಾಗೇನಾಗ್ತದೆ, ನಿಮ್ಮ ಹೈಯರ್ ಪೆನ್ಷನ್ನು ಪಕ್ಕ ಆಗ್ತದೆ. ಅದೇ ಥರ ನಾವು KSRTC BMTC ಕೂಡ ವಿಚಾರಗಳನ್ನು ಮಾಡಿದ್ದೀವಿ. ಹೈಯರ್ ಪೆನ್ಷನ್ ಅವರು ಎಷ್ಟು ಇಂಪಾರ್ಟೆಂಟು, ನಮ್ಮ ಮಿನಿಮಮ್ ಪೆನ್ಷನ್ ಅವರು ಅಷ್ಟೇ ಇಂಪಾರ್ಟೆಂಟು. ಈ 4 ವಿಷಯಗಳನ್ನು ಹೇಳಿ ಕೊಟ್ಟಿದ್ದಕ್ಕೆ ಭಾಳ ಸಂತೋಷ. ಮುಂದಿನ ಸರಿ ಎಷ್ಟು ಜನರಂತೂ ಗ್ಯಾರಂಟಿ ಬರ್ತೀವಿ. ನೀವು ಒಬ್ಬೊಬ್ಬರು 2 ಕರ್ಕೊಂಬರ್ರಿ, ಸಾಕಿ ಬೆಳಗ್ಗೆ ಕರ್ಕೊಂಬರ್ರಿ. ಹಾಗೂ ನಿಮ್ಮ ಮನೆಯವರಿಗೆ ನಿಮ್ಮ BPO ನಂಬರ್ಗಳನ್ನು ಹೇಳ್ರಿ. ನನಗೆ ರೀಸೆಂಟ್ ಅನುಭವ ಆಗ್ಯದ. ಪಾಪ ಬಿಜಾಪುರಲ್ಲಿ ಒಬ್ಬರು ತೀರ್ಕೊಂಡ್ಬಿಟ್ರು. ಆ ಎಮ್ಮನಿಗೆ ನಮ್ಮಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟಿಂದ ಹೋಗ್ರಪ್ಪ, ಅವ್ರಿಗೆ ಎಲ್ಲಿ ಮೆಸೇಜ್ ಬರ್ತಾನೋ ವಿಡೋ ಪೆನ್ಷನ್ ಫಾಲೋ ಪಟ್ಟ ಅಂತ ಇರ್ತಾನೆ. ಮನೆಗೆ ಹೋಗ್ಯಾರ. ಆ ಎಮ್ಮ ಅಂತ BPO ನಂಬರ್ ಅಂದರೆ ಗೊತ್ತಿಲ್ಲ, ಕಾರಣ ಹೇಳ್ತೀನಿ ನನಗೆ ಗೊತ್ತೇ ಇಲ್ಲ. ಅವ್ರ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ BPO ನಂಬರ್ ಕಳಿಸಿ ಅವ್ರ ಕೆಲಸ ಮಾಡಿ. ಹೆಂಗೆ ನಾವು ಕನಿಷ್ಠ 2 ರಿಂದ 3 ಸಾವಿರ ವಿಡೋ ಪೆನ್ಷನ್ಗಳು ನಮ್ಮ ಸಂಘಟನೆಯಿಂದ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಮನೆಯವರಿಗೆ BPO ನಂಬರ್ಗಳನ್ನು ಕೊಡಬೇಕು. ನಿಮ್ಮ ಮನೆಯವರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು. ನಿಮ್ಮ ಮನೆಯವರಿಗೆ ನಿಮ್ಮ LIC ಪಾಲಿಸಿ ನಂಬರ್ಗಳನ್ನು ಕೊಡಬೇಕು. ನಿಮ್ಮ ಮನೆಯವರಿಗೆ ನೀವು ಸಾಲದ ಕಂತನ್ನು ತಿಳಿಸ್ಬೇಕು. ಯಾಕಂದ್ರೆ ಅರ್ಧ ಹಂಗೆ ನಮ್ಮಲ್ಲಿ ಏನಾಗ್ತದೆ, ಆಕೆಗೆ ಯಾಕೆ ನಾವು ಬೇಡ, ಇಷ್ಟು ವಯಸ್ಸಾದ ಹೇಳಿದ್ದೆ ಒಂದು ಬುಕ್ ಮಾಡಿ ಆಕೆಗೆ ಕೊಡು, ನೋಡವ ಇವೆಲ್ಲ ಡಾಕ್ಯುಮೆಂಟ್ ಇಟ್ಕೋ, ನೀನು ನಾನು ಮ್ಯಾಲೆ ಹೋದ್ಮೇಲೆ ಉಪಯೋಗ ಆಗ್ತಾವೆ. ನಾಮಿನಿ ಮಾಡಿಲ್ಲ, ನಾಮಿನಿ ಮಾಡಿಲ್ಲ, ಕರೆಕ್ಷನ್ ಮಾಡಿರಿ. ಯಾಕಂದ್ರೆ ಇವೆಲ್ಲ ಯಾರು ಮೀಟಿಂಗ್ ನಿಮ್ಗೆ ಹೇಳೋದು, ಇದೆಲ್ಲ ಇವು ಅನುಭವದ ಮೀಟಿಂಗ್ ಬರೋದು. ಯಾಕೆ ಹೇಳ್ತೀವಿ, ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಅಣ್ಣ ತಮ್ಮಂದರಿದ್ದಾಗ, ನಾವು ಹೊರಗಿನವರಲ್ಲ. ನನ್ನ ಅಣ್ಣ ತಮ್ಮಂದರಿಗೆ, ನಮ್ಮ ಅಣ್ಣ ತಮ್ಮಂದವ್ರ ಮನೆಯವರಿಗೆ ಕಷ್ಟಗಳಾಗಬಾರ್ದಂತ ನನ್ನ ವಿಚಾರ ಯಾವಾಗ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ ಇದು ಲೆಟರ್ ಕೊಟ್ಟಿದ್ದಾರಲ್ಲ, ಇದು ಸರ್ಕಾರದಿಂದ ಲೆಟರ್ ಕೊಟ್ಟಿದ್ದಾರಲ್ಲ, ಅದು DAಗೂ ಮರ್ತು ಮಾಡಿದಾರ. ಅದೇ ಹೇಳಿಲ್ಲ, 7 ವರ್ಷ ಅಂತ ಹೇಳಿದ್ದಾರೆ. ಕೂತ್ಕೊಳ್ಳಿ ಒಂದು ನಿಮಿಷ, ಕೂತ್ಕೊಳ್ಳಿ ಒಂದು ನಿಮಿಷ. ಮುಂದಿನ ಕಾರ್ಯಕ್ರಮ 27ನೇ ತಾರೀಕು ಮಂಗಳವಾರ ಬಿದ್ದಿದೆ. ಇದೇ ಸಭಾ ಮಂಟಪದಲ್ಲಿ ಎಲ್ಲರೂ ಜನರ ಯಾರು ಹೋಗ್ಬೇಡಿ.